ಬೆಂಗಳೂರಲ್ಲಿ ಪತಿಯಿಂದಲೇ ವೈದ್ಯೆ ಕೃತಿಕಾ ರೆಡ್ಡಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ನಡೀತಾ ಇದೆ. ಕೊಲೆ ಕೇಸ್ ತನಿಖೆ ಸಾಗಿದಂತೆ ಹಲವು ರೋಚಕ ಸತ್ಯ ಬಯಲಾಗ್ತಿರೋದು. ಪತಿಯಿಂದ ಕೊಲೆಯಾದ ಡಾಕ್ಟರ್ ಕೃತಿಕಾ ರೆಡ್ಡಿ ಅಂತಿಂತ ಹೆಣ್ಣಲ್ಲ, ಅಗರ್ಭ ಶ್ರೀಮಂತೆ. ಕುಟುಂಬದಲ್ಲಿ ಹಣಕಾಸಿಗೆ ಯಾವುದೇ ತೊಂದರೆ ಇರಲಿಲ್ಲ. ಡಾಕ್ಟರ್ ಕೃತಿಕಾ ರೆಡ್ಡಿ ತಂದೆ ಮುನಿರೆಡ್ಡಿ ನೂರಾರು ಕೋಟಿಯ ಒಡೆಯ. ಮುನ್ನೆ ಕೊಳಲುವಿನಲ್ಲಿ ಕೃತಿಕಾ ತಂದೆ ಮುನಿರೆಡ್ಡಿ ಜಮೀನ್ದಾರಾಗಿದ್ರು. ಮುನಿರೆಡ್ಡಿಗೆ ಪ್ರತಿ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಬಾಡಿಗೆ ಹಣವೇ ಬರ್ತಾ ಇತ್ತು. ಕುಟುಂಬಸ್ಥರೆಲ್ಲರೂ ಸೇರ್ಕೊಂಡು ಮಗಳನ್ನ ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ರು. ಆರೋಪಿ ಡಾಕ್ಟರ್ ಮಹೇಂದ್ರ ರೆಡ್ಡಿ ಕುಟುಂಬ ಕೂಡ ಕೋಟಿ ಕುಳ. ಗುಂಜೂರಲ್ಲಿ ಆರೋಪಿ ಕುಟುಂಬಕ್ಕೆ ನೂರಾರು ಕೋಟಿ ಆಸ್ತಿ ಇತ್ತು. ಗಂಡ ಹೆಂಡತಿ ನಡುವೆ ಹಣಕಾಸಿನ ವೈಷಮ್ಯ ಬಂದಿತ್ತ ಅನ್ನುವ ಶಂಕೆ ವ್ಯಕ್ತವಾಗ್ತಿರೋದು. ವೈದ್ಯ ಪತಿಯಿಂದಲೇ ಹೆಂಡತಿ ಕೊಲೆಯ ಕಾರಣವೇ ನಿಗೂಢ ಆಗಿದೆ. ದೊಡ್ಡದಾದ ಕ್ಲಿನಿಕ್ ಆರಂಭ ಮಾಡೋದಕ್ಕೆ ಮುನಿರೆಡ್ಡಿ ಹಣಕಾಸಿನ ನೆರವನ್ನ ಕೂಡ ನೀಡಿದ್ರಂತೆ. ಈಗ ಪೊಲೀಸರು ಹಲವು ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದ್ದು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಮಾರತಹಳ್ಳಿ ಪೊಲೀಸರು. 2024ರ ಮೇ ತಿಂಗಳಲ್ಲಿ ಮದುವೆಯಾಗಿತ್ತು ಈ ಜೋಡಿ. ಎರಡೂ ಕುಟುಂಬಸ್ಥರು ಸೇರ್ಕೊಂಡು ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ರು. ಆದ್ರೆ ಮದುವೆಯಾಗಿ 11 ತಿಂಗಳಿಗೆ ಪತ್ನಿಯನ್ನ ಪತಿ ಕೊಲೆ ಮಾಡಿದ್ದಾನೆ. ಮೊದಲಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು, ಲೋ ಬಿಪಿ ಇತ್ತು, ಆರೋಗ್ಯ ಸಮಸ್ಯೆಯನ್ನ ಕುಟುಂಬಸ್ಥರು ಮುಚ್ಚಿಟ್ಟಿದ್ರು. ಅದರಿಂದ ಸಿಟ್ಟಾಗಿದ್ದಂತಹ ಪತಿ ಕೊಲೆ ಮಾಡಿದ್ದ ಅನ್ನುವಂತಹ ಮಾಹಿತಿ ಸಿಗ್ತಾ ಇತ್ತು. ಆದ್ರೆ ಇದೀಗ ತನಿಖೆ ನಡೆಸ್ತಾ ಹೋಗ್ತಾ ಇದ್ದಂತೆ ರೋಚಕ ಸತ್ಯ ಬಯಲಾಗ್ತಾ ಇದೆ. ಎರಡೂ ಕುಟುಂಬಸ್ಥರು ಕೂಡ ಕೋಟಿ ಕುಳಗಳೇ. ಹಣಕಾಸಿಗೆ ಯಾವುದೇ ತೊಂದರೆ ಇರಲಿಲ್ಲ. ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ರು. ಆದ್ರೂ ಯಾಕೆ ಕೊಲೆ ಮಾಡ್ದ ಹಾಗಾದ್ರೆ ಪತಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.